ನೋಡಿದ್ರ ಮಿತ್ರು, ಇದು ಸಿಂಧುಕಟ್ಟೆ ಮೇನ್ ರೋಡ್. ಇದು ಈ ಕಡೆ ಕಾಮಾಕ್ಷಿಪಾಳ್ಯ ಕಡೆಯಿಂದ ಬರೋದು ರೋಡ್. ಇದು ನೋಡ್ಬೋದು ನೀವು, ಎಷ್ಟು ಧೂಳಿದೆ, ಎಷ್ಟು ಧೂಳು. ಆಮೇಲೆ ಈ ವೈರ್ಗಳು, ಈ ಕಂಬಗಳು ಯಾವ ರೀತಿ ಕಟ್ಟಿರ್ತಾರೆ ಇದು ನೋಡ್ಬೇಕು ನೀವು. ಹೆಂಗೆ ಕಟ್ಟಿರ್ತಾರೆ ಅಂದರೆ ನೋಡಿ, ಎರಡು ಕಡೆ ಈ ವೈರ್ ನೋಡಿ ಹಿಂಗೆ ಬಿದ್ದಿದೆ, ಕಾಣ್ತಾ ಇದೆ ನಿಮಗೆ ನೋಡಿ. ಈ ಗಾಡಿಗೆ ಏನಾದರೂ ಸುತ್ತಕೊಂಡು ಯಾವ ಕಂಪ್ನಿದು ಏನು ಇವರು ಇದ್ರ ಬಗ್ಗೆ ಯಾವತ್ತು ಯಾರನ್ನು ಯಾವ BBMPನೂ ಇಲ್ಲ. ಇಲ್ಲಿ ನೋಡಿ, ಇಲ್ಲಿ ಯಾವ್ಯಾವ ರೀತಿ ವೈರ್ಗಳು ಇಲ್ಲಿ ನೋಡಿ ರೋಡ್ಗೆ ಇದು ಬಂದಿದೆ, ಕಟ್ಟಾಗಿದೆ. ಇನ್ನೂ ಸುಮಾರು ವೈರ್ ಇದಕ್ಕೆಲ್ಲ ಕಟ್ಟಿದ್ದಾರೆ. ಇದು ನೋಡ್ಬೋದು ನೀವು. ಈ ಕಡೆ ಇದು ಶ್ರೀಲಕ್ಷ್ಮಿ ವರಲಕ್ಷ್ಮಿ ಕಾಲೇಜು ಮೇನ್ ರೋಡ್. ಇದು ನೋಡಿ ಎಷ್ಟು ಕಸ, ಎಷ್ಟು ಧೂಳು, ಎಷ್ಟು ಗಲೀಜು. ಈ ಧೂಳು ನೋಡಿ ಎಷ್ಟು ವರ್ಷದಿಂದ ಇದನ್ನು ಕ್ಲೀನ್ ಮಾಡಿಲ್ಲ ಇವರು. BBMP ಏನು ಮಾಡ್ತಾರೋ ಇದು ನೋಡಿ. ಇದು ಸುಮಾರು ನೈಸ್ ರೋಡು, ಗೊಲ್ರಟ್ಟಿ ನೈಸ್ ರೋಡ್ವರೆಗೂ ಹಿಂಗೆ ಇದೆ. ಇದು ನಾವು ದಿನ ನೋಡೋದು. ಇವತ್ತು ಕ್ಲೀನ್ ಮಾಡ್ತಾರೆ, ಅವತ್ತು ಕ್ಲೀನ್ ಮಾಡ್ತಾರೆ. ನೋಡಬೇಕು ಇದು ಏನೇನೋ ವೈರ್ ಇದೆ. ಬ್ಯಾನರ್ ಮಾತ್ರ ಕಂಪ್ಲೀಟಾಗಿ ಕಟ್ಟಿರ್ತಾರೆ. ಬ್ಯಾನರ್ ಕಟ್ಟೋಕ್ಕೆ ಏನು ತೊಂದರೆ ಇಲ್ಲ ಇವರಿಗೆ. ಈ ಬ್ಯಾನರ್ ಸರ್ಕಾರ ಇದು ನೋಡಿ, ಇದಿಷ್ಟೇ ನಾನು ವಿಡಿಯೋ ಮಾಡೋಕ್ಕಾಗೋದು ಇವತ್ತಿಗೆ. ಯಾಕಂದರೆ ಇದು ಸುಮಾರಿದೆ. ಇದು ಕಾಮಾಕ್ಷಿಪಾಳ್ಯದಿಂದ ಹಿಡಿದು ನೀವು ನೋಡಬೇಕು. ಈ ಬ್ಯಾರಿಕೇಟರು ಮಧ್ಯ ಮೇನ್ ರೋಡಲ್ಲಿ ಎಷ್ಟು ಕೇಬಲ್ಗಳು ಹಾಕಿರ್ತಾರೆ ಇವರು ಯಾರು ಇದ್ರ ಬಗ್ಗೆ ನೋಡಿ. ಧೂಳು, ಇದೇ ಧೂಳು ನಮ್ಮ ಆರೋಗ್ಯಕ್ಕೆ ಹಾನಿ. ಜನ ಯಾರೂ ಮಾತಾಡೋಲ್ಲ, ದಿನ ನೋಡೋದು. ನೋಡಿ ಈ ಕೇಬಲ್ಗಳು ನೋಡಿ ಹೆಂಗಿದೆ. ಕೇಬಲ್ ನಿಮ್ಗೆ ಕಾಣ್ತಾ ಇರಬೇಕು. ಭಾಳ ದಿವಸ ನೋಡಿ ಯಾವ್ಯಾವ ರೀತಿ ಈ ಕೇಬಲ್ನ ಹೆಂಗೆ ಕಟ್ಟಿ ಹೆಂಗೆ ಹೋಗಿದೆ, ಯಾವ ರೀತಿ ನೋಡಿ. 3 ಅಡಿ ಧೂಳು ರೋಡ್ ಮೇಲೆ. ಆಮೇಲೆ ಇವ್ರದ್ದು ವೈರ್ಗಳು ನೋಡಿ ಹೆಂಗಿದೆ. ಇವರು BBMP ಅವರು ಏನು ಮಾಡ್ತಾರೆ, ಈ ಮೋದಿ ಸರ್ಕಾರ, ಕೇಂದ್ರ ಸರ್ಕಾರ ಸ್ವಚ್ಛ ಭಾರತ್ ಅಭಿಯಾನ ಮಾಡ್ತಾರಂತೆ. ಇಡೀ ದೇಶದ ಪರಿಸ್ಥಿತಿ ಹೀಗೇ ಇದೆ ನೋಡಿ. ನೀವು ನೋಡಿದ್ದೀರಾ? ಇದು ನೋಡಿ ಹೆಂಗಿದೆ ಇದು ಪರಿಸ್ಥಿತಿ ನೋಡಿ. ಇದೇನಿದೆ ನೋಡಿ ಇಲ್ಲಿ. ನೀವು ನೋಡಬೇಕು. ಈ ಪಬ್ಲಿಕ್ಕೋಸ್ಕರ ಇದನ್ನು ಮಾಡ್ತಾ ಇರೋದು.